Good morning to everyone. I am Gulkeva, B.Ed first year student. I am studied in KLE Society's College of Education, Vidyanagar, Hubballi, 31. Today I have going to discuss about MS Word and MS Excel in Information Communication Technology subject. In this topic we have discussed about some few points. That points are what is MS Word, and second, how to open the MS Word, third, working sheet of MS Word, and fourth, what is MS Excel, fifth, how to open the MS Excel sheet, and sixth, working sheet of MS Excel, and seventh, uses of MS Excel. These points we have discussed one by one. So then MS Word. Microsoft Word or MS Word is a graphical word processing program that users can type with. It is made by the computer company Microsoft. Its purpose is allow users to type or save the documents. ಅಂದರೆ ಈ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಒಂದೇನಂದರೆ ಗ್ರಾಫಿಕಲ್ ವರ್ಡ್ ಇದ್ದಂಗೆ. ಸೊ ಇದು ಏನು ಮೈಕ್ರೋಸಾಫ್ಟ್ ಕಂಪ್ನಿ ಏನು ಮಾಡಿರ್ತದನ್ನ ಅಂತಂದರೆ ಇನ್ಸ್ಟಾಲ್ ಮಾಡಿರೋದು ಇದನ್ನು. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಬಳಕೆದಾರರು ಅಂತಂದರೆ ತಮ್ಮ ದಾಖಲಾತಿಗಳನ್ನು ಟೈಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಈ MS ವರ್ಡ್ನ ಯಾವ ರೀತಿ ಓಪನ್ ಮಾಡ್ತೀವಿ ಅಂದರೆ ರೈಟ್ ದ ಸ್ಟೆಪ್ಸ್ ಟು ಓಪನ್ ದ MS ವರ್ಡ್. ಫಸ್ಟ್ ಪಾಯಿಂಟ್ ಬಂದು click the start button, which is located on the left hand bottom corner on your desktop or laptop. Second, click the all programs button just above the start button. And third, find the group of Microsoft Office. Fourth, in the subgroup, one of the icon will be Microsoft Office Word. ಸೊ ಈ ಪಿಕ್ಚರ್ಸಲ್ಲಿ ಕಾಣ್ತಿದೆ ನೋಡಿರಿ. ಫಸ್ಟ್ ಏನು ಕ್ಲಿಕ್ ಮಾಡಬೇಕು ಅಂತಂದರೆ ಸ್ಟಾರ್ಟ್ ಬಟನ್ ಇರುತ್ತಲ್ವ ಇದ್ರ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೈಕ್ರೋಸಾಫ್ಟ್ ಆಫೀಸ್ ಓಪನ್ ಆಗುತ್ತೆ. ಅದರೊಳಗೆ ಸಬ್ ಗ್ರೂಪ್ ಆಗಿರ್ತಕ್ಕಂಥ ಈ ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಈ ಏನಾಗುತ್ತೆ ಓಪನ್ ಆಗುತ್ತೆ. ಸೊ ಆ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆಗುತ್ತಲ್ಲ, ಈ ವಿಂಡೋ ಏನೇನು ಒಳಗೊಂಡಿರುತ್ತೆ ಅಂದರೆ ಟೈಟಲ್ ಬಾರ್, ಮೆನು ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಫಾರ್ಮೆಟಿಂಗ್ ಟೂಲ್ ಬಾರ್, ಹೆಲ್ಪ್, ಟಾಸ್ಕ್ ಬಾರ್, ಆಮೇಲೆ ಸ್ಟೇಟಸ್ ಬಾರ್. ಸೊ ಈ ರೀತಿ ಇವನ್ನೆಲ್ಲ ಒಳಗೊಂಡಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ವರ್ಡ್ ಇಂಟರ್ಫೇಸ್, ದ ವೈಟ್ ಏರಿಯಾ ದಟ್ ಯು ಸಿ ಆನ್ ಯುವರ್ ಸ್ಕ್ರೀನ್ when you open the window is called the document area. In this place you can add text, images and documents. ನೋಡ್ರಿ, ನೀವು ವಿಂಡೋ ಓಪನ್ ಮಾಡಿದ ತಕ್ಷಣ MS ವರ್ಡ್ ಆಫೀಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಕಾಣಿಸುತ್ತಲ್ಲ ನಿಮ್ಮ ಕಣ್ಣಿಗೆ, ಅದು ಆ ವೈಟ್ ಏರಿಯಾ ಕಾಣಿಸುತ್ತಲ್ಲ, ಅದನ್ನ ಏನಂತ ಕರೀತಾರೆ ಅಂತಂದರೆ ಡಾಕ್ಯುಮೆಂಟ್ ಏರಿಯಾ ಅಂತ ಕರೀತಾರೆ. ಅಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಟೆಕ್ಸ್ಟಸ್ನ, ಇಮೇಜಸ್ನ, ಡಾಕ್ಯುಮೆಂಟ್ಸ್ನ ಏನು ಮಾಡ್ಬೋದು, ಅದಕ್ಕೆ ಆ್ಯಡ್ ಮಾಡ್ಬೋದು. ಆಮೇಲೆ ನಿಮಗೆ ಹೇಳಿದ್ದೆ ನಾನು, ಇಲ್ಲಿ ಟೈಟಲ್ ಬಾರ್ ಇದೆ, ಆಮೇಲೆ ಮೆನು ಬಾರ್ ಇದೆ, ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐತಿ, ಸೊ ಸ್ಟೇಟಸ್ ಬಾರ್ ಇದೆ ಅಂತ ಹೇಳಿದಲ್ವ. ಸೊ ಅವುಗಳನ್ನ ತಿಳಿಯೋಣ. Other parts of the word interface. First one, title bar. It displays the name of the document and application. ಇಲ್ಲಿ ನೋಡ್ರಿ, ಈ ಟೈಟಲ್ ಬಾರ್ ಏನು ಮಾಡುತ್ತೆ ಅಂತಂದರೆ ನೀವೀಗ ಯಾವ ಡಾಕ್ಯುಮೆಂಟ್ನ ಸೇವ್ ಮಾಡ್ಬೇಕು ಅಂದ್ಕೊಂಡಿದ್ರು ಆ ಡಾಕ್ಯುಮೆಂಟ್ನ ಹೆಸರನ್ನ ಅದು ಏನು ಮಾಡುತ್ತೆ, ಆ ಡಾಕ್ಯುಮೆಂಟ್ನ ಹೆಸರನ್ನ ಇಲ್ಲಾಂದರೆ ಅಪ್ಲಿಕೇಶನ್ ಹೆಸರನ್ನದು ತೋರಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೆನು ಬಾರ್. ಈ ಮೆನು ಬಾರ್ ಇದೆ ಅಲ್ಲ, ಈ ಮೆನು ಬಾರ್ ಬಗ್ಗೆ ನೋಡೋಣ. ದ ಮೆನು ಬಾರ್ ಪ್ರೊವೈಡ್ಸ್ ಕಮೆಂಟ್ಸ್ ದಟ್ ಎನೇಬಲ್ ಟು specify tasks that the word should perform. For example, you can view documents in a variety of ways using ಕಮೆಂಟ್ಸ್ ಪ್ರೊವೈಡೆಡ್ ಬೈ ದ ವ್ಯೂ. ಅಂದರೆ ನೀವು ಇವಾಗ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಐತಲ್ಲ, ಅದಕ್ಕೇನಾದರೂ ಎಡಿಟ್ ಮಾಡಬೇಕು ಅಂತಂದರೆ, ಇಲ್ಲಾಂದ್ರೆ ಅದಕ್ಕೇನಾದರೂ ಈಗ ಕಲರ್ಸ್ ಹಾಕಬೇಕು ಅಂತಂದರೆ, ಇಲ್ಲಾಂದ್ರೆ ಆ ಡಾಕ್ಯುಮೆಂಟ್ನ ನೀವು ನೋಡಬೇಕು ಅಂತಂದರೆ ಈ ಮೆನು ಬಾರ್ನ ಒಳಗೊಂಡಿರ್ತಕ್ಕಂತಹ ಈ ಫೈಲ್ ಅನ್ನೋದು, ಹೋಮ್ ಅನ್ನೋದು, ಇನ್ಸರ್ಟ್ ಅನ್ನೋದು, ವ್ಯೂ ಅನ್ನೋದು, ಈ ಆಪ್ಷನ್ಸ್ ಮೂಲಕ ನೀವು ಏನು ಮಾಡ್ಬೋದು ಅಂದರೆ ಆ ಡಾಕ್ಯುಮೆಂಟ್ನೆಲ್ಲ ನೀವು ಮಾಡಬಹುದು. ನಿಮ್ಗೆ ಫಾರ್ ಎಕ್ಸಾಂಪಲ್ ವ್ಯೂ ಅಂತಕ್ಕಂಥ ಒಂದು ಆಪ್ಷನ್ ಇರುತ್ತೆ ಈ ಮೆನು ಬಾರ್ ಒಳಗೆ. ಅದ್ರ ಮೂಲಕ ನೀವು ಅದರ ಯೂಸ್ ಏನು ಅಂತಂದರೆ, ನೀವು ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ನ ನೋಡಬೇಕು ಅಂತಂದರೆ ವ್ಯೂ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ರೆ ನೀವು ಯಾವ ರೀತಿ ನೋಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿಯೆಲ್ಲ ನೋಡ್ಬೋದು. ಇವೆಲ್ಲ ಐಕಾನ್ಗಳು ಹೊಂದಿರೋದು ಯಾವುದು ಅಂತಂದರೆ ಮೆನು ಬಾರ್ ಹೊಂದಿರ್ತೈತಿ. ಆ್ಯಂಡ್ ನೆಕ್ಸ್ಟ್ ಬಂದು ಟೂಲ್ ಬಾರ್. ದ ಟೂಲ್ ಬಾರ್ ಪ್ರೊವೈಡ್ಸ್ ದ ಶಾರ್ಟ್ಕಟ್ಸ್ ಇನ್ ದ ಫಾರ್ಮ್ ಆಫ್ ಬಟನ್ಸ್ ಫಾರ್ ರಿಪೀಟೆಡ್ಲಿ ಪರ್ಫಾರ್ಮಿಂಗ್ ಟಾಸ್ಕ್ಸ್. ಈ ಟೂಲ್ ಬಾರ್ ಏನು ಮಾಡುತ್ತೆ ಅಂದರೆ ನೀವು ಪದೇ ನಿರ್ವಹಿಸ್ತಕ್ಕಂತಹ
ಈ ಕಾರ್ಯಗಳಿದ್ದಾವಲ್ವ, ನಿರ್ವಹಿಸ್ತಕ್ಕಂಥ ಕಾರ್ಯಗಳನ್ನ ಗುಂಡಿಗಳ ರೂಪದಲ್ಲಿ, ಇಲ್ಲಿ ನೋಡ್ರಿ ಇದೆ ಟೂಲ್ ಬಾರು, ಈ ಗುಂಡಿಗಳ ರೂಪದಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಅದು ಶಾರ್ಟ್ಕಟ್ ಆಗಿ ಮಾಡಿಟ್ಟಿರುತ್ತೆ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟ್ಯಾಂಡರ್ಡ್ ಬಾರ್ ಅಂತಂದು. ಓಕೆ, ಸ್ಟ್ಯಾಂಡರ್ಡ್ ಇನ್ ವರ್ಡ್ ಪ್ರೊಸೆಸರ್ ದ ಸ್ಟೇಟಸ್ ಬಾರ್. Okay, the status bar often shows the cursor position, the number of pages in the document and the state of the caps lock. ಓಕೆ, ಈ ಸ್ಟ್ಯಾಂಡರ್ಡ್ ಅಲ್ಲ, ಸ್ಟೇಟಸ್ ಬಾರ್. ಈ ಸ್ಟೇಟಸ್ ಬಾರ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಕರ್ಸರ್ ಪೊಸಿಷನ್ ಎಲ್ಲೈತಿ, ಆಮೇಲೆ ನೀವು ಓಪನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಪೇಜ್ ನಂಬರ್ ಯಾವುದಿದ್ದು, ಆಮೇಲೆ ಆ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಪೇಜಸ್ ಇದ್ದಾವೆ ಇವನ್ನೆಲ್ಲ ತೋರಿಸೋದು ಯಾವುದು ಅಂತಂದರೆ ಈ ಸ್ಟೇಟಸ್ ಬಾರ್ ತೋರಿಸುತ್ತೆ. ಸೊ ಈ ರೀತಿ ಏನಂತಂದರೆ ಈ MS ವರ್ಡ್ದು ವಿಂಡೋ ಐತಲ್ಲ ಇವನ್ನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟು MS ಎಕ್ಸೆಲ್ ಅಂದರೆ ಏನು ಅಂತ ನೋಡೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಈಸ್ ಎ ಹೆಲ್ಪ್ಫುಲ್ ಆ್ಯಂಡ್ ಪವರ್ಫುಲ್ ಪ್ರೋಗ್ರಾಮ್ ಫಾರ್ ಡಾಟಾ ಅನಲೈಸಿಸ್ ಆ್ಯಂಡ್ ಡಾಕ್ಯುಮೆಂಟೈಸೇಷನ್. It is a spreadsheet program which contains number of columns and rows, where each intersection of a column and row is a cell. Each cell contains one point of data or one piece of information. ನೋಡ್ರಿ, ಈ MS ಎಕ್ಸೆಲ್ ಏನಂತಂದರೆ ನಮಗೆ ಸಹಾಯಕವಾಗಿರ್ತಕ್ಕಂಥ ಶಕ್ತಿಯುತವಾದಂತಹ ಒಂದು ಪ್ರೋಗ್ರಾಮ್. ಇದು ಯಾವುದಕ್ಕೆ ಅಂತಂದರೆ ಡಾಕ್ಯುಮೆಂಟೈಸೇಷನ್ಗೆ ಮತ್ತು ಡಾಟಾ ಅನಾಲಿಸಿಸ್ ಮಾಡೋಕೆ. ಇದೊಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್, ಅಂದರೆ ಈ ರೀತಿ ಇರುತ್ತೆ. ಸೊ ಯಾವ ರೀತಿ ಇರುತ್ತೆ ಅಂತಂದರೆ ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಈ ರೀತಿ ಇರ್ತೈತಿ. ಇಲ್ಲೇನಿರ್ತಾವೆ, ನಂಬರ್ ಆಫ್ ಕಾಲಮ್ಸ್ ಇರ್ತಾವೆ, ಓಕೆ, ಆಮೇಲೆ ನಂಬರ್ ಆಫ್ ರೋಸ್ ಇರ್ತಾವೆ. ಓಕೆ, ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ ನೋಡ್ರಿ ಇದನ್ನು ಸೆಲ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ? ಸೊ ಸೆಲ್ ಅಂತ ಕರೀತಾರೆ. ಆ ಪ್ರತಿಯೊಂದು ಸೆಲ್ ಕೂಡ ಏನು ಒಳಗೊಂಡಿರ್ತೈತಿ ಅಂತಂದರೆ ಒಂದು ಡಾಟಾನಾದರೂ ಇಲ್ಲಾಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಆದರೂ ಒಳಗೊಂಡಿರುತ್ತೆ ಅಂತ ಹೇಳಬಹುದು. ನೆಕ್ಸ್ಟು ಈ MS ಎಕ್ಸೆಲ್ನ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋಣ. ಸ್ಟೆಪ್ಸ್ ಆಫ್ ಓಪನಿಂಗ್ MS ಎಕ್ಸೆಲ್. ಫಸ್ಟ್, ಕ್ಲಿಕ್ ದ ಸ್ಟಾರ್ಟ್ ಬಟನ್. ಇಫ್ ಎಕ್ಸೆಲ್ ಸ್ಟಾರ್ಟರ್ is not included among the list of programs you see, click all programs and then click Microsoft Office Starter. Second, click Microsoft Excel Starter 2010. The Excel Starter startup screen appears and a blank spreadsheet is displayed. ಸೊ ನೋಡ್ರಿ, ಫಸ್ಟ್ ನೀವು ಇಲ್ಲಿ ಮೂಲೆಯಲ್ಲಿ ಏನಿರ್ತೈತಿ ಅಂತಂದರೆ ಸ್ಟಾರ್ಟ್ ಬಟನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಆಲ್ ಪ್ರೋಗ್ರಾಮ್ಸ್ನ ಕ್ಲಿಕ್ ಮಾಡಬೇಕು. ಆಲ್ ಪ್ರೋಗ್ರಾಮ್ಸ್ ಆದಮೇಲೆ ಮೈಕ್ರೋಸಾಫ್ಟ್ ಆಫೀಸ್ನ ಕ್ಲಿಕ್ ಮಾಡಿರಿ. ಈ ಮೈಕ್ರೋಸಾಫ್ಟ್ ಆಫೀಸ್ ಕ್ಲಿಕ್ ಮಾಡಿದ್ಮೇಲೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007 ಆರ್ 2010 ಈ ರೀತಿ ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಬೋದು. ಈ ರೀತಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ MS ಎಕ್ಸೆಲ್ದು ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಯಾವ ರೀತಿ ಇರ್ತೈತೆ ಅಂದರೆ ಈ ಎಕ್ಸೆಲ್ ಶೀಟ್ ಈ ಫಾರ್ಮ್ ಒಳಗೆ ಇರ್ತೈತಿ. ಈ ಫಾರ್ಮ್ ಒಳಗಿದ್ದಾಗ ಈ ವರ್ಕಿಂಗ್ ಶೀಟ್ ಒಳಗೆ ಕಂಪಲ್ಸರಿ ಅಂದರೆ 3 ಪೇಜಸ್. ಒಂದು ಯಾವುದೇ ಒಂದು ನ್ಯೂ ಡಾಕ್ಯುಮೆಂಟ್ ತೊಗೊತೀವಿ ಅಂದರೆ 3 ಪೇಜಸ್ ಇದ್ದೇ ಇರ್ತಾವೆ. ಈಗ ನೋಡಿರಿ, ಈ ವರ್ಕಿಂಗ್ ಶೀಟ್ ಒಳಗೆ ಎಷ್ಟು ಇಲ್ಲಿದೆ ನೋಡಿರಿ, ಇವಕ್ಕೆಲ್ಲ ಏನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ. ಈ ಕಾಲಮ್ಸ್ ಇದ್ದಾವಲ್ಲ ಎಷ್ಟಿರ್ತಾವೆ ಅಂದರೆ 60 ಕಾಲಮ್ಸ್ ಎಷ್ಟಿರ್ತಾವೆ ಅಂದರೆ 256 ಕಾಲಮ್ಸ್ ಇರ್ತಾವೆ. ಆ್ಯಂಡ್ ರೋಸ್ ಬಂದುಬಿಟ್ಟು 65,536 ರೋಸ್ ಇರ್ತಾವೆ ಟೋಟಲಾಗಿ. ಪ್ರತಿಯೊಂದು ಕಾಲಮ್ ಮತ್ತು ರೋಸ್ ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತಲ್ವ ಅದಕ್ಕೆ ನಾವೇನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಸೊ ನೆನಪಿರಲಿ, ಈ ಸೆಲ್ ಒಳಗೆ ನಾವು ಡಾಟಾನ ಎಂಟ್ರಿ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಇವಾಗ ಮಕ್ಕಳು ಅದು ಮಾರ್ಕ್ಸ್ನ ಲಿಸ್ಟ್ ಹಾಕ್ತಾರಲ್ಲ, ಈ ಕನ್ನಡಕ್ಕೆ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಇಂಗ್ಲೀಷಿಗೆ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಹಿಂದಿಗೆ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಹಾಕ್ತಾರಲ್ಲ, ಆ ಸ್ಪ್ರೆಡ್ಶೀಟ್ ಯೂಸ್ ಮಾಡಿನೇ ಹಾಕ್ಬೋದು. ಸೊ ಈ ರೀತಿ ಸ್ಪ್ರೆಡ್ಶೀಟ್ನ ಯೂಸ್ ಮಾಡ್ತಿರ್ತಾರೆ. ಹಾಗಾದರೆ MS ಎಕ್ಸೆಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಒನ್ ಬಂದು ಡಾಟಾ ಎಂಟ್ರಿ ಆ್ಯಂಡ್ ಸ್ಟೋರೇಜ್. ಸೊ ಡಾಟಾನ ಎಂಟ್ರಿ ಮಾಡೋಕ್ಕೆ ಮತ್ತು ಸಂಗ್ರಹ ಮಾಡಿ ಇಟ್ಕೊಳೋಕ್ಕೂ ಕೂಡ MS ಎಕ್ಸೆಲ್ನ ಯೂಸ್ ಮಾಡ್ತಾರೆ. ಸೆಕೆಂಡ್, ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ಸ್. ಅಂದರೆ ಈಗ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಅಂತ ಅಂದರೆ ಈ ಸ್ಪ್ರೆಡ್ಶೀಟ್ ಒಳಗೆ ನೋಡಿರಿ, ಕನ್ನಡಕ್ಕೆ ಮಗು 50ಕ್ಕೆ 100 ತೊಗೊಂಡಿತ್ತು ಒಂದು ಮಗು. ಅದೇ ರೀತಿ 50 ಸ್ಟೂಡೆಂಟ್ಸ್ ಇರ್ತಾರೆ. ಸೊ 50 ಸ್ಟೂಡೆಂಟ್ಸ್ ಇದ್ದಾಗ ಇಲ್ಲೆಲ್ಲ 50 ಸ್ಟೂಡೆಂಟ್ಸ್ದು ಹಾಕಿರ್ತಾರೆ ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತಂದು. ಅವ್ರದ್ದು ಒಬ್ಬೊಬ್ಬರದೇ ಕೌಂಟ್ ಮಾಡ್ಕೊತ ಒಬ್ಬೊಬ್ಬರದೇ ಕೌಂಟ್ ಮಾಡ್ತಾ ಆಗಲ್ಲಲ್ವ, ಅದಕ್ಕೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಈ MS ಎಕ್ಸೆಲ್ ಸೀಟ್ ಒಳಗೆ ನಮಗೆ ಸಂಬಂಧತಕ್ಕಂಥ ಈಗ ಫಾರ್ಮುಲಾಸ್ ಜಾಸ್ತಿ ಇರ್ತಾವೆ, ಅದರಲ್ಲಿ ಸಂಬಂಧತಕ್ಕಂಥ ಒಂದು ಫಾರ್ಮುಲಾಗೆ ಹೋಗಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಫುಲ್ಲು ಇಲ್ಲಿ ಎಂಟ್ರಿ ಮಾಡಿದರೆ ನಾವು ಫುಲ್ಲು ಸೆಲೆಕ್ಟ್ ಮಾಡಿಬಿಟ್ಟು ಆ ಸಂಬಂಧತಕ್ಕಂಥ ಫಾರ್ಮುಲಾನ ಹಾಕಿಬಿಟ್ವಿ ಅಂತಂದರೆ ನಮಗೇನು ಬಂದ್ಬಿಡುತ್ತೆ? ಸಮ್ಮಿಷನ್ ಬಂದ್ಬಿಡ್ತೈತಿ. ಅಂದರೆ ನಾವಲ್ಲಿ ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ಕ್ಯಾಲ್ಕುಲೇಷನ್ಸ್ಗೂ ಕೂಡ ಈ MS ಎಕ್ಸೆಲ್ ಶೀಟು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಡಾಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಡಾಟಾನ ಅನಲೈಸಿಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.
ಆ್ಯಂಡ್ ಫೋರ್ತ್ ರಿಪೋರ್ಟಿಂಗ್ ಆ್ಯಂಡ್ ವಿಜುವಲೈಸೇಷನ್. ಇವೆಲ್ಲ ಈಗ ನಾವು ಹೇಳಿದ್ವಿ ಏನು ಹಾಕಿದ್ವಿ ಅಂತಂದು ಹೇಳಿದ್ರೆ ಈ ವೇಳಾಪಟ್ಟಿಗಳನ್ನ ಹಾಕಿರ್ತಾರೆ, ಇಲ್ಲ ಅಂತಂದರೆ ರಿಪೋರ್ಟಿಂಗ್ ತೆಗೆದ್ವಲ್ಲ ಮಕ್ಕಳು ಇಷ್ಟಿಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತಂದು ಅದನ್ನು ತೆಗ್ದೊಳಗೆ ಆ ರಿಪೋರ್ಟ್ನ ತಗೊಳಕ್ಕೆ ಈ MS Excel ಶೀಟು ಯೂಸ್ ಆಯಿತು. ಆ್ಯಂಡ್ ಅಕೌಂಟಿಂಗ್ ಆ್ಯಂಡ್ ಬಡ್ಜೆಟಿಂಗ್ ಅಂದರೆ ಈಗ ಅಕೌಂಟ್ಸರ್ ಕೂಡ ಈ MS Excel ಶೀಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ಆ್ಯಂಡ್ ವೆರಿಫಿಕೇಷನ್ ಆಫ್ ಬಿಸ್ನೆಸ್ ಡಾಟಾ. ಸೊ ಬಿಸ್ನೆಸ್ಸಲ್ಲಿ ಕೂಡ ಈ MS Excel ಶೀಟ್ನ ಯೂಸ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಒನ್ ಬಂದು ಕ್ಯಾಲೆಂಡರ್ಸ್ ಆ್ಯಂಡ್ ಶೆಡ್ಯೂಲ್ಸ್. ಈಗ ಕ್ಯಾಲೆಂಡರ್ಸ್ನ ಹಾಕ್ತಿರ್ತಾರಲ್ಲ, ಈ ಕ್ಯಾಲೆಂಡರ್ಸ್ ಹಾಕಬೇಕಾದ್ರೂ MS Excel ಶೀಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಶೆಡ್ಯೂಲ್ಸ್ ಅಂತಂದರೆ ಸ್ಕೂಲಲ್ಲಿ ಈ ವೇಳಾಪಟ್ಟಿನ ಹಾಕಬೇಕಲ್ಲ, ಈ ವೇಳಾಪಟ್ಟಿನ ಹಾಕಬೇಕಾದ್ರೂ ಕೂಡ ಈ MS Excel ಶೀಟ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಅಡ್ವಾಂಟೇಜಸ್ ಇನ್ನೂ ಸಾಕಷ್ಟಿದ್ದಾವೆ. ಸೊ ಹೀಗೆ ಒಂದೊಂದಾಗಿ ಮುಂದೆ ತಿಳಿಯೋಣ. ಸೊ ಇಲ್ಲಿಗೆ ನನ್ನ ಟಾಪಿಕ್ ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.